ಹಲೋ ಯಂಗ್ ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ನಿಮ್ಮ ನೀಟ್ 2026 ಕುರಿತಾದಂತೆ ಬಿಗ್ ಅಪ್ಡೇಟ್ ಇದೆ. ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮ್ಮ ನೀಟ್ 2026 ಎಕ್ಸಾಮಿನೇಷನ್ಸ್ ಕ್ಯಾನ್ಸಲ್ ಆಗಿದೆ. ದಟ್ ಹ್ಯಾಸ್ ಬಿನ್ ಅಫಿಷಿಯಲಿ ಕನ್ಫರ್ಮ್ಡ್ ಬೈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಸೊ ಪ್ರೆಸ್ ರಿಲೀಸ್ ಮಾಡಿದ್ರು. ಸೊ ಇವತ್ತು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಿಸ್. ಸೊ ಅಕಾರ್ಡಿಂಗ್ ಟು ದಿಸ್, ಇದ್ರ ಪ್ರಕಾರ ಏನ್ ಹೇಳಿದಾರಪ್ಪ ಅಂದ್ರೆ, ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿತ್ ದ ಅಪ್ರೂವಲ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಕ್ಯಾನ್ಸಲ್ ದ ನೀಟ್ UG 2026 examinations conducted on 3rd of May 2026 and to reconduct the examinations on dates that will be notified separately ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ತುಂಬಾ ಬಾಧಕರಾದಂತಹ ವಿಷಯನೂ ಸಹ ಇದೆ. ಇನ್ನು ಕೆಲವು ಸ್ಟೂಡೆಂಟ್ಸ್ಗೆ ಖುಷಿನೂ ಸಹ ಇದೆ. ವೈ? ಬಿಕಾಸ್ ಯಾರೆಲ್ಲ ನೀಟ್ 3rd of May ಏನ್ ಕಂಡಕ್ಟ್ ಮಾಡಿದ್ರು ಎಕ್ಸಾಮಿನೇಷನ್ಸ್, ಅದರಲ್ಲಿ ತುಂಬಾ ವೆಲ್ಲಾಗಿ ಪರ್ಫಾರ್ಮ್ ಮಾಡಿರೋರಿಗೆ ಮಿಸ್ ಆಯ್ತಲ್ಲ ಅನ್ನೋ ಒಂದು ಗೊಂದಲ, ಅಂದ್ರೆ ಒಂದು ಅನ್ನೋ ಸ್ಯಾಡ್. ಆದ್ರೆ ಇನ್ನೊಂದು ಸೆಟ್ ಆಫ್ ಸ್ಟೂಡೆಂಟ್ಸ್ಗೆ ನನ್ನಲ್ಲಿ ಚಾನ್ಸಸ್ ಸಿಗ್ಲಿಲ್ಲ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಲಿಲ್ಲ, ಬಟ್ ಸ್ಟಿಲ್ ನನಗೆ ಮತ್ತೆ ರೀಸ್ಕೆಡ್ಯೂಲ್ ಆದ್ರೆ ಐ ಕ್ಯಾನ್ ಪ್ರಿಪೇರ್ ವೆಲ್ ಅಂಡ್ ಐ ಕ್ಯಾನ್ ಪರ್ಫಾರ್ಮ್ ವೆಲ್ ಅನ್ನೋ ಎರಡು ಸೆಟ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಎಂಡ್ ಆಫ್ ದ ಡೇ ನೋ ವರಿ, ಬಿಕಾಸ್ ದಿಸ್ ಇಸ್ ಔಟ್ ಆಫ್ ಆರ್ ಹ್ಯಾಂಡ್ಸ್. ನಾವೇನು ಸಹ ಮಾಡೋದಕ್ಕಾಗಲ್ಲ. ಇವಾಗ ನಾವು ಮಾಡಬೇಕಾಗಿರೋದು ಒಂದೇ. ಸೊ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಳ್ಳೋದಕ್ಕಿಂತ ನಮ್ಮ ಪ್ರಿಪ್ರೇಷನ್ಸ್ನ ಮತ್ತೆ ರೀಸ್ಟಾರ್ಟ್ ಮಾಡೋಣ. ಸೊ ರೀಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಯಾವಾಗ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾರೋ ಅಲ್ಲಿ ಅಟ್ ದ ಬೆಸ್ಟ್ ನಮ್ಮ 100% ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡೋಣ ಅಂತ ಇವತ್ತಿಂದನೇ ನೀವು ನಿಮ್ಮ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿ. ಅಂದ್ರೆ ವೆರಿ ಫ್ಯೂ ಇಂಪಾರ್ಟೆಂಟ್, ಇನ್ನೂ ಡೇಟ್ಸ್ ಅನ್ನ ರೀಸ್ಕೆಡ್ಯೂಲ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಸೊ ಒಂದು ಸಲ ಅನೌನ್ಸ್ ಆಗಿದ ತಕ್ಷಣ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗಿ. ಲಿಂಕ್ ವಿಲ್ ಬಿ ಅವೈಲೇಬಲ್ ಇನ್ ದ ಡಿಸ್ಕ್ರಿಪ್ಷನ್ ಸೊ ದಟ್ ನಿಮಗೆ ಈ ಒಂದು ನೀಟ್ ರಿಗಾರ್ಡಿಂಗ್, KCET ಕೌನ್ಸಿಲಿಂಗ್ ರಿಗಾರ್ಡಿಂಗ್ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಇನ್ಸ್ಟೆಂಟ್ ಆಗಿ ಅವೈಲಬಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು ಮ್ಯಾಟರ್ನ ನೀವು ಅಬ್ಸರ್ವ್ ಮಾಡಲೇಬೇಕು. ವೈ? ಬಿಕಾಸ್ ಆಸ್ ಪರ್ ಇಲ್ಲಿ ಸ್ಟೇಟ್ ಮಾಡಿರೋ ಹಾಗೆ no fresh registration will be required and no additional examinations fee will be levied. In addition, fees already paid will be refunded to the students and the exam will be reconducted using NATA's internal resources ಅಂತ ಹೇಳಿದ್ದಾರೆ. ನೀವು ಅಗೇನ್ ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದು ಆಲ್ರೆಡಿ ಏನು ನಿಮ್ಮ ಡೇಟಾ ಆಲ್ರೆಡಿ ನಾಟಾ ಸೋರ್ಸಸ್ ಅಲ್ಲಿ ಇದೆಯೋ, ಸೊ ಆ ಒಂದು ಡೇಟಾನೇ ಯೂಸ್ ಮಾಡಿ ನಿಮಗೆ ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಒನ್ ಥಿಂಗ್. ಅನದರ್ ಥಿಂಗ್ ಇಸ್, ನೀವು ಮತ್ತೆ ಎಕ್ಸಾಮಿನೇಷನ್ಸ್ ಫೀಸ್ನ ಪೇ ಮಾಡೋ ಹಾಗಿಲ್ಲ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನೀವು ಆಲ್ರೆಡಿ ಏನು ಪೇ ಮಾಡಿದಿರೋ ಆ ಫೀಸಸ್ ಅನ್ನು ಸಹ ರೀಫಂಡ್ ಮಾಡ್ತಾರೆ. ಬಿಕಾಸ್ ಇರ್ರೆಗ್ಯುಲಾರಿಟೀಸ್ ಫ್ರಮ್ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಸೊ ಹಾಗಾಗಿ ಆ ಎಕ್ಸಾಮಿನೇಷನ್ಸ್ ಫೀಸನ್ನು ಸಹ ರೀಫಂಡ್ ಮಾಡ್ತಾರೆ. ಸೊ ಯು ನೀಡ್ ನಾಟ್ ಟು ಬಿ ವರಿ. ಸರ್ ಯಾವಾಗ ಬರುತ್ತೆ ರೀಫಂಡು, ದಟ್ ನೀವು ವರಿ ಮಾಡಬೇಡಿ. ಅವರು ಯಾವುದೋ ಒಂದು ಡೇಟ್ ಕೊಡ್ತಾರೆ, ವಿತ್ ಇನ್ ದಟ್ ಡೇಟ್ ಒಳಗೆ ನಿಮಗೆ ರೀಫಂಡ್ ಆಗ್ತಿರುತ್ತೆ. ಬಟ್ ಇವಾಗ ನೀವು ಮಾಡಬೇಕಾಗಿರೋದು ಇಷ್ಟೇ, ಕಾನ್ಸಂಟ್ರೇಟ್ ಆನ್ ಯುವರ್ ಎಕ್ಸಾಮಿನೇಷನ್ಸ್. ಆ್ಯಂಡ್ ಈ ಸತಿ ಯಾರೆಲ್ಲ ಎಕ್ಸಾಮಿನೇಷನ್ಸ್ ಬರೀತಿದ್ರು, ಅಂದರೆ ರೀಸ್ಕೆಡ್ಯೂಲ್ ಆಗಿರೋ ಎಕ್ಸಾಮ್ ಬರೀತಿದ್ರು, ಫುಲ್ಲಿ ಫೋಕಸ್ಡ್ ಆಗಿ ಪ್ರಿಪೇರ್ ಆಗಿ ಆ್ಯಂಡ್ ದೆನ್ ಕನ್ಸಿಸ್ಟೆನ್ಸಿಯಿಂದ ಪ್ರಿಪೇರ್ ಆಗಿ. ನೋ ಮ್ಯಾಟರ್ ಯಾವಾಗ ಬೇಕಾದರೂ ಅವರು ಎಕ್ಸಾಮಿನೇಷನ್ಸ್ ಡೇಟನ್ನು ಅನೌನ್ಸ್ ಮಾಡ್ಬೋದು. ಯಾವಾಗ ಮಾಡಿದ್ರೂ ಸಹ ನೀವು ಹೋಗಿ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋ ರೀತಿಯಲ್ಲಿ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಫಾರ್ ದ ರೆಗ್ಯುಲರ್ ಅಪ್ಡೇಟ್ಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.